ಸರ್ ಬೇಸಿಕ್ ಎಲೆಕ್ಟ್ರಿಷಿಯನ್ ಕೆಲಸ ಕಳ್ರೆ ಏನಾಗುತ್ತೆ ಸರ್ ಪ್ರಾಬ್ಲಮ್ಮು? ವಿಡಿಯೋ ನೋಡಿ ಕೆಲಸ ಕಲಿಯೋರು ಯಾರು ಎಲೆಕ್ಟ್ರಿಷಿಯನ್ ಬರಲ್ಲ. ಎಲೆಕ್ಟ್ರಿಷಿಯನ್ ಗುರುಗಳೇ 2 ತಿಂಗಳಲ್ಲಿ ಹೇಳ್ಕೊಟ್ಟಿರ್ತಾರೆ ಏನು ಮಾಡಬೇಕು, ಟೆಸ್ಟರ್ ಹೆಂಗೆ ಇಟ್ಕೊಳ್ಬೇಕು, ಕಟಿಂಗ್ ಪ್ಲೇಯರ್ ಹೆಂಗೆ ಯೂಸ್ ಮಾಡಬೇಕು, ಅಕಸ್ಮಾತ್ ಸ್ವಿಚ್ ಹೆಂಗೆ ಹಾಕಬೇಕು, ಸಾಕೆಟ್ ಹೆಂಗೆ ಹಾಕಬೇಕು, ಇಲ್ಲ ಅಕಸ್ಮಾತ್ ಕರೆಂಟ್ ಇದ್ರೆ ಮೇನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಾಡಿ ಅಂತ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಅವ್ರ ಮುಖಾಂತರ ಕಲ್ತ್ಕೊಳ್ಳಿ. ವಿಡಿಯೋ ನೋಡಿ ಏನು ಕಲಿಯೋಕೋಬೇಡಿ. ಈಗ ಒಬ್ಬ ಹೇಳ್ತಾನೆ ಸ್ವಿಚ್ ಹಿಂಗೆ ಹಾಕಿ, ಸಾಕೆಟ್ ಹಿಂಗೆ ಹಾಕಿ ಅಂತ. ಮೇನ್ ಎಲೆಕ್ಟ್ರಿಷಿಯನ್ ಅದು ನಂಗೆ ಹೇಳಲ್ಲ ಸರ್, ಏನೇ ಇದ್ರು ಮೇನ್ ಸ್ವಿಚ್ ಆಫ್ ಮಾಡಿ ಪವರ್ ಬರ್ತಿದ್ಯಾ ಬರ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡು ಕನೆಕ್ಷನ್ ಮಾಡಕ್ಕೆ ಹೇಳ್ತಾರೆ. ಆ ಥರ ಗೈಡ್ನೆಸ್ ಅಲ್ಲಿ ಯೂಸ್ ಮಾಡಿ. ಯಾರೋ ವಿಡಿಯೋ ಮಾಡಿದ್ನ ಎಲ್ಲಾನು ಯಾರೋ ವೈರ್ಗಳು ಒಂದು 10 ಥರ ವೈರ್ ಹಾಕಿರ್ತಾರೆ, ಒಂದೊಂದು ಕಲರ್ ವೈರ್ ಹಾಕಿರ್ತಾರೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕಲರ್ ಕೋಡ್ ಇದ್ರೆ ಮಾತ್ರ ಯೂಸ್ ಕೈ ಹಿಡಿ, ಇಲ್ಲಾಂದ್ರೆ ಕೈ ಇಡಕ್ಕೆ ಹೋಗಬೇಡಿ. ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ಅರ್ಧಂಬರ್ಧ ಕೆಲಸ ಕಟ್ಕೊಂಡು 2 ತಿಂಗಳಿಗೆಲ್ಲ ಎಲೆಕ್ಟ್ರಿಷಿಯನ್ಗಳಾಗ್ಬಿಟ್ಟಿದ್ದಾರೆ. ಎಲೆಕ್ಟ್ರಿಷಿಯನ್ ಲೇಬರ್ಸ್ 1000 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ಆಸೆಗೋಸ್ಕರ 2 ತಿಂಗಳು ಕೆಲಸ ಕಲಿತಾರೆ. 2 ತಿಂಗಳು ಕೆಲಸ ಕಲ್ತ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಬೇರೆ ಕಡೆ. ಈಗ ಯಾವುದು ಆ್ಯಪ್ಗಳಿದೆ, ಆ್ಯಪ್ಗಳಲ್ಲಿ ಹೋಗ್ಬಿಟ್ಟು ನಾನು ಎಲೆಕ್ಟ್ರಿಷಿಯನ್ ಅಂತ ಹೋಗ್ತಾರೆ. ಆಲ್ಮೋಸ್ಟ್ ಅಲ್ಲಿ ಹಿಂದಿಯವರೇ ಬಂದಿರೋದು. ಈಗ ಹಿಂದಿಯವ್ರು ನೋಡಿ, ಇಲ್ಲೊಬ್ಬ ಗಾರ್ಮೆಂಟ್ರು ಬರ್ತಾನೆ. ಈಗ ಅವನು ಬಂದು ತಮಿಳವನು, ಪಾಪ ಅವನಿಗೆ ಹಿಂದಿ ಒಂದು ಬಂದು ಒಬ್ಬ ಯಾವುದೋ ಆ್ಯಪಲ್ಲಿಂದ ಪರಿಚಯ ಆಗಿರೋದು ಕಸ್ಟಮರ್ಗೆ. ಅವ್ನು ಬಂದು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡಿರೋನು, ಅವನು ಕೆಲಸ ಬರಲ್ಲ. ಪಾಪ ಈ ಹಿಂದಿ ಹುಡುಗನ ಕಾರ್ಪೆಂಟ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಇವನು ಕೆಲಸ ಕೊಟ್ಟಿದ್ದಾನೆ. ಅವನು ಸುಮ್ಮನೆ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಡಿಸೈನ್ ಬರಲ್ಲ, ಏನು ಬರಲ್ಲ. ಪಾಪ ಈ ಹುಡುಗ ಏನು ಮಾಡ್ತಾನೆ, ಲೇಬರ್ ಅವನ ಹತ್ರ ಮಾಡ್ತಾ ಇದ್ದಾನೆ. ಆ ಥರ ಆಗಿದೆ. ಈಗ ಹಿಂದಿಯವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕನ್ನಡದವ್ರಿಗೆ, ತಮಿಳವ್ರಿಗೆ, ತೆಲುಗವ್ರಿಗೆ ಎಲ್ಲರಿಗೂ ಕೆಲಸ ಕಿತ್ಕೊತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮನೆ ಕೆಲಸದಲ್ಲಾಗಿರ್ಬೋದು. ಈಗ ಯಾರೋ ಒಬ್ಬ ಸಣ್ಣ ಪುಟ್ಟ ಮನೆ ಕೆಲಸ ಮಾಡೋರು ಇರ್ತಾರೆ, ಪಾಪ ಅವ್ರಿಗೆ ಗಂಡ ಇರಲ್ಲ, ಮಕ್ಳುಗಳೆಲ್ಲ ಇದೇ ಇರ್ತಾರೆ, ಸ್ಕೂಲ್ಗಳು ಹೋಗ್ತಿರ್ತಾರೆ. ಪಾಪ ಅವ್ರಿಗೂ ಕಷ್ಟಗಳಿರುತ್ತೆ, ಯಾವುದೋ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಈಗ ಹಿಂದಿಯವ್ರು ಏನು ಮಾಡ್ತಾರೆ, 4 ಜನ 5 ಜನ ಗುಂಪು ಬರ್ತಾರೆ. ಆ ಗುಂಪು ಬಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಮನೆ ಬಾಡಿಗೆ ಕಟ್ಕೊಳ್ಳೋಕ್ಕೆ 4 ಜನನೂ ಕೆಲಸಕ್ಕೆ ಹೋಗ್ತಾರೆ. ಪಾಪ ಇವಮ್ಮ ಒಂದಪ್ಪ ಅವ್ರ ಮನೆಯಲ್ಲಿ ಮಠದಲ್ಲಿ ಒಬ್ಬರೇ ದುಡಿಯೋಕ್ಕಾಗಲ್ಲ. ಅಂಥವ್ರಿಗೆ ಮನೆ ಕೆಲಸವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮನೆ ಕೆಲಸದಲ್ಲಿ ಅವ್ರು 3000 ರೂಪಾಯಿ ಮಾಡಿದ್ರೆ ಇವ್ರು 1000 ರೂಪಾಯಿ ಮಾಡ್ತೀನಿ ಅಂತ ಹೇಳ್ತಾರೆ ಹೆಣ್ಮಕ್ಳು. ಯಾಕಂತ ಹೇಳಿದ್ರೆ ಅವ್ರ ಮನೆ 4 ಜನ ದುಡಿತಾರೆ. ಯಾಕಂದ್ರೆ ಹೊರಗಡೆಯಿಂದ ಬಂದು ನಮ್ಮ ತುಂಬ ಜನದ್ದು ಕೆಲಸಗಳು ಕಿತ್ಕೊಂಡಿದ್ದಾರೆ. ಈ ಎಲೆಕ್ಟ್ರಿಷಿಯನ್ ಏನಾಗಿದೆ ಅಂತ ಹೇಳಿದ್ರೆ, ಅರ್ಧಂಬರ್ಧ ಕೆಲಸ ಕಲ್ತ್ಕೊ ಬರ್ತಾರೆ. 2 ತಿಂಗಳು ಕೆಲಸ ಕಲ್ತ್ಕೊಂಡ್ಬಂದು ನಾನು ಎಲೆಕ್ಟ್ರಿಷಿಯನ್ ಅಂತ ಹೇಳ್ತಾರೆ. ಒಂದು 2 ಸ್ವಿಚ್ ಏನು ಅಂತ ಗೊತ್ತಿರಲ್ಲ, MCB ಡ್ರೆಸ್ಸಿಂಗ್ ಮಾಡುವಂತೆ ಗೊತ್ತಿರಲ್ಲ. ಈ ಥರ ಪ್ರಾಬ್ಲಮ್ಗಳಾಗಿದೆ. ಕಾರ್ಪೆಂಟ್ರ್ಗಳು ಕೆಲಸ ಗೊತ್ತಿರಲ್ಲ. ಈ ಥರ ಶಾರ್ಟ್ ಸರ್ಕ್ಯೂಟ್ ಮಾಡಿ ಪ್ರಾಬ್ಲಮ್ಗಳು ಮಾಡಿ ಕೊನೆಗೂ ನಮ್ಮ ಹತ್ರಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ಕೆಲಸ ಗೊತ್ತಿರೋರಿಗೆ ಕೆಲಸ ಕೊಡಿ. ಹೊರಗಡೆಯಿಂದ ಬಂದು ಈಗ ಆಟೋ ಡ್ರೈವರ್ ಆಗಲಿ, ಕ್ಯಾಬ್ ಡ್ರೈವರ್ಗಳಾಗಲಿ ಬರೀ ಹಿಂದಿಯವ್ರು ಆಗ್ಬಿಟ್ಟಿದ್ದಾರೆ. ಯಾಕಂದರೆ ಅವರೇ ಆಗ್ಬಿಟ್ರೆ ನಮ್ಮವ್ರಿಗಂತೂ ತುಂಬ ಕಷ್ಟ ಆಗುತ್ತೆ.